ಸಮರ್ಥನ ಚುನಾವಣೆ ನಾಮಿನೇಷನ್ ಬಂದಿಲ್ಲ. ನಾನೊಂದು ಮಾತು ಕೇಳಬೇಕು. ಮುಸ್ಲಿಂ ಬಾಂಧವರ ದೇಶಭಕ್ತಿಯನ್ನ ಪ್ರಶ್ನಿಸಿದವರು ಬಿಜೆಪಿ. ಮುಸ್ಲಿಂ ಬಾಂಧವರನ್ನ ಯಾವುದೋ ದೇಶಕ್ಕೆ ಹೊರಟೋಗ್ಬಿಡಿ ಅಂತ ಹೇಳಿದವರು ಬಿಜೆಪಿ. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಕೇವಲವಾಗಿ ಮಾತಾಡಿದವರು ಬಿಜೆಪಿ. ಇದು ಬಿಜೆಪಿಯ ಕಾಂತಿ ಪಿಂಚಿ ಗಿರಾಕಿಗಳು ಮಾತಾಡಿದ್ರೆ ನಾನು ಮಾತಾಡ್ತೇನೆ. ಇಂಥ ಮಾತುಗಳೆಲ್ಲ ಮಾತಾಡಿದ್ದು ಬಿಜೆಪಿಯ ಕೇಂದ್ರ ಸಚಿವರು, ಮಾಜಿ ಸಚಿವರು, ರಾಜ್ಯ ನಾಯಕರು ಮಾತಾಡಿದ್ರು. ಮುಸ್ಲಿಂ ಬಾಂಧವರ ಹಿಜಾಬ್ ಬಗ್ಗೆ ಮಾತಾಡಿದ್ರು, ನಿಮ್ಮ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ರು, ನಿಮ್ಮ ಅಂಗಡಿಗಳಲ್ಲಿ ಯಾವ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು, ಹಲಾಲ್ ಬಗ್ಗೆ ಮಾತಾಡಿದ್ರು. ಇವತ್ತು ಶಾಮನೂರ್ ಕುಟುಂಬ, ಶಾಮನೂರ್ ಸಾಹೇಬರು ಸಾವಾಗಿದೆ. ಸಹಜವಾಗಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ. ಬಿಟ್ರೆ ಸ್ಪೀಕರ್ ಮುಸ್ಲಿಂ ಸಮುದಾಯದವರು, ಜಮೀರಣ್ಣ ಮುಸ್ಲಿಂ ಸಮುದಾಯದವರು, ಬಹಳಷ್ಟು ಯುವ ನಾಯಕರು ನಮ್ಮ ಪಾರ್ಟಿಯಲ್ಲಿದ್ದಾರೆ. ಸಿಎಂ ಸ್ಪೆಷಲ್ ಸೆಕ್ರೆಟರಿ, ಸ್ಪೆಷಲ್ ಆಫೀಸರ್ ನಸೀರ್ ಸಾಹೇಬ್ ಇಸ್ಲಾಂ ಧರ್ಮದವರು ಇವತ್ತು ಬಹಳಷ್ಟು ಕೀ ಪೋಸ್ಟ್ಗಳಿದ್ದೀವಿ. ಹಣ ನನ್ನ ಮೈನಾರಿಟೀಸ್ ಕೇಳೋದಿಷ್ಟೇ. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ನಿಮ್ಮ ಮಸೀದಿ ಮುಂದೆ ಬೇಕು ಅಂತ ಬಂದು ಕೋಮು ಗಲಭೆ ಸೃಷ್ಟಿ ಮಾಡಿದ್ರು. ನಾನು ಹೇಳೋದಿಷ್ಟೇನಾ, ನಾನೊಬ್ಬ ಹಿಂದೂ, ನನ್ನ ಧರ್ಮನ ಭಕ್ತಿಯಿಂದ ಪೂಜಿಸ್ತೀನಿ, ಇಸ್ಲಾಂ ಧರ್ಮವನ್ನು ಗೌರವಿಸ್ತೀನಿ. ನಾನು ಇಸ್ಲಾಂ ಧರ್ಮವನ್ನು ಗೌರವಿಸ್ತೀನಿ. ಆದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವುದೋ ಬಿಜಾಪುರದೊಂದು ಕೋತಿ ಮರಿ ಇದೆಲ್ಲ, ಕೋತಿ ಮರಿ, ಅದು ಯಾವುದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ, ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗೆ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ನ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ, ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜಯಣ್ಣ, ಎತ್ತಾಳವರು ಎಲ್ಲ ಟ್ರಿಗರ್ ಆಗಿ, ನಿನಗೆ ದಮ್ಮಿದ್ರೆ ದಾವಣಗೆರೆ ಬಾಳ, ನಿಮ್ಮ ಆಫೀಸ್ ಮುಂದೆ ಬಂದು ನಾನು ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಮತ್ತೆ ನಾನು ಅಲ್ಲ, ನಾನು ಬಿಜೆಪಿ ಅವ್ರಿಗಿಂತ ಸಂಸ್ಕೃತಿ ಅವ್ರು ಮಾತಾಡೋದು. ನಾನು ಹೇಳೋದಿದೆ ಸರ್, ಈ 3 ಕಟ್ಟು ಕಾಂಗ್ರೆಸ್, ಐಐ ಕೊಟ್ಟು ಕಾಂಗ್ರೆಸ್, ಏಮ್ಸ್ ಕೊಟ್ಟು ಕಾಂಗ್ರೆಸ್, ಈ ಸಂದೀಪ್ ಕಾಂಗ್ರೆಸ್, ನಿಮ್ಮೂರು ಹೆಸರಿಟ್ಟಿದ್ದು ಕಾಂಗ್ರೆಸ್, ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದು ಕಾಂಗ್ರೆಸ್, ಗೌರ್ಮೆಂಟ್ ಹಾಸ್ಪಿಟಲ್ ಕೊಟ್ಟಿದ್ದು ಕಾಂಗ್ರೆಸ್, ನಿಮ್ಮೂರಿಗೆ ಮೊದಲ ರಸ್ತೆ ಹಾಕಿ ಕಾಂಗ್ರೆಸ್. ಕಷ್ಟಪಟ್ಟು ನಾವು ಹಾಕ್ತೇವೆ, ಇವ್ರು ಬಂದು ಪಾಲಿಸಿ ಮಾಡಿ ಬಿಲ್ಡಪ್ ಕೊಟ್ರೆ ಬಿಜೆಪಿ ಅವರು ಬರೀ ಬಾಲ್ ಸೀಲಿಂಗ್ ಮಾಡಿಬಿಟ್ಟು ಏನಾದ್ರೂ ಮಾತಾಡಿದ್ರೆ ವಿಕಸಿತ ಭಾರತ್, ಮನೆಗೆ ಒಂದು ಸಿಲಿಂಡರ್ ಕೊಡೋ ಯೋಗ್ಯತೆ ಎಲ್ಲ ಇದೆ.